ಹಬ್ಬಕ್ಕೆ ಸಾಲು ಸಾಲು ರಜೆಗಳಿವೆ. ಹೀಗಾಗಿ ನೀವೇನಾದರೂ ಟೂರ್ ಹೋಗೋ ಪ್ಲಾನ್ ಮಾಡಿ ಎಲ್ಲಿ ಪ್ರವಾಸ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಈ ಸುದ್ದಿ ನಿಮಗಾಗಿ. ಐಆರ್ಸಿಟಿಸಿಯಿಂದ ಬಂಪರ್ ಪ್ರವಾಸ ಪ್ಯಾಕೇಜ್ ಘೋಷಣೆ ಮಾಡಿದೆ. ಮಧ್ಯಪ್ರದೇಶದ ದೇವಾಲಯ, ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಬಹುದು. ಐಆರ್ಸಿಟಿಸಿ ಪ್ಯಾಕೇಜ್ ಯಾವಾಗ ಪ್ರಾರಂಭ ಆಗುತ್ತೆ, ಟೂರ್ ಪ್ಯಾಕೇಜ್ನ ಬೆಲೆ ಎಷ್ಟು, ಯಾವ ಸ್ಥಳಗಳನ್ನು ನೋಡಬಹುದು ಎಂಬುದರ ವಿವರ ಇಲ್ಲಿ ಇದೆ, ನೋಡ್ಕೊಂಡು ಬನ್ನಿ. ದೀಪಾವಳಿ, ದಸರಾ ಹಬ್ಬಕ್ಕೆ ಸಾಲು ಸಾಲು ರಜೆಗಳು ಸಿಗುತ್ತೆ. ಈ ಸಮಯದಲ್ಲಿ ಟೂರ್ ಹೋಗೋ ಪ್ಲಾನ್ ಮಾಡೇ ಇರ್ತೀವಿ. ಪ್ರವಾಸ ಪ್ಲಾನ್ ಆಯ್ತು, ಆದ್ರೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಸುದ್ದಿ ನಿಮಗಾಗಿ. ಐಆರ್ಸಿಟಿಸಿ ಬಜೆಟ್ ಸ್ನೇಹಿ ಪ್ಯಾಕೇಜ್ ಒಂದನ್ನ ಜಾರಿ ಮಾಡಿದೆ. ಹೌದು, ಪ್ರವಾಸಿಗರನ್ನ ಬಹುವಾಗಿ ಸೆಳೆಯುವ ತಾಣಗಳಲ್ಲಿ ಮಧ್ಯಪ್ರದೇಶ ಕೂಡ ಒಂದು. ಇಲ್ಲಿ ವೀಕ್ಷಿಸಲು ಅನೇಕ ಆಧ್ಯಾತ್ಮಿಕ, ಐತಿಹಾಸಿಕ, ವಿಶ್ವ ಪರಂಪರೆಯ ತಾಣಗಳು, ನೈಸರ್ಗಿಕ ಸೌಂದರ್ಯ ತಾಣ ಮತ್ತು ವನ್ಯಜೀವಿ ಅಭಯಾರಣ್ಯಗಳಿವೆ. ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮವು ಈ ಕೆಲವು ಸ್ಥಳಗಳನ್ನು ವೀಕ್ಷಿಸಲು ಟೂರ್ ಪ್ಯಾಕೇಜ್ ಘೋಷಿಸಿದೆ. ಯಾವ ಸ್ಥಳಗಳನ್ನ ನೋಡಬಹುದು? ಮಧ್ಯಪ್ರದೇಶ ಪ್ರವಾಸ ಪ್ಯಾಕೇಜ್ನ ಒಟ್ಟು ಅವಧಿ 5 ರಾತ್ರಿ ಮತ್ತು 6 ದಿನ. ಹೈದರಾಬಾದ್ನಿಂದ ರೈಲು ಪ್ರಯಾಣದ ಮೂಲಕ ನೀವು ಮಧ್ಯಪ್ರದೇಶದ ಸುತ್ತಲೂ ಪ್ರಯಾಣಿಸಬಹುದು. ಭೋಪಾಲ್, ಜಬಲ್ಪುರ್, ಪಚ್ಮರ್ಹಿ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಬಹುದು. ಪ್ರವಾಸವು ಅಕ್ಟೋಬರ್ 4, 18, ನವೆಂಬರ್ 1, 15 ಮತ್ತು 29ರಂದು ಲಭ್ಯವಿದೆ. ಸಾತ್ಪುರ ಕಿ ರಾಣಿ ಪಚ್ಮರ್ಹಿ. ಪಚ್ಮರ್ಹಿ ಇಲ್ಲಿನ ಸುಂದರ ಪಟ್ಟಣ. ಬೆಟ್ಟಗಳಿಂದ ಆವೃತವಾದ ರಮಣೀಯ ಸ್ಥಳವಿದು. ಸಾತ್ಪುರ ಮತ್ತು ವಿಂಧ್ಯ ಶ್ರೇಣಿಗಳಿಂದ ಸುತ್ತುವರೆದಿದೆ. ಸಾಕಷ್ಟು ಸುಂದರ ಜಲಪಾತಗಳನ್ನ ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ನರ್ಮದಾಪುರಂ ಜಿಲ್ಲೆಯಲ್ಲಿರುವ ಗಿರಿಧಾಮವಿದು. ಬ್ರಿಟಿಷರ ಆಳ್ವಿಕೆಯ ಕಾಲದಿಂದಲೂ ಇದು ಕಂಟೋನ್ಮೆಂಟ್ ಪಟ್ಟಣವಾಗಿತ್ತು. ಇಲ್ಲಿನ ಸೌಂದರ್ಯದ ಕಾರಣದಿಂದ ಪಚ್ಮರ್ಹಿಯನ್ನ ಸಾತ್ಪುರ ಕಿ ರಾಣಿ ಎಂದ್ರೆ ಸಾತ್ಪುರದ ರಾಣಿ ಎಂದೇ ಕರೆಯಲಾಗುತ್ತೆ. ಇನ್ನು ಸಾತ್ಪುರ ಹುಲಿ ಸಂರಕ್ಷಿತ ಪ್ರದೇಶ. ಸಾತ್ಪುರ ರಾಷ್ಟ್ರೀಯ ಉದ್ಯಾನವನಕ್ಕೂ ಹೆಸರುವಾಸಿ. ತನ್ನ ಸುಂದರವಾದ ನೈಸರ್ಗಿಕ ಸೌಂದರ್ಯದ ಕಾರಣದಿಂದಲೇ ಹೆಸರುವಾಸಿಯಾಗಿರುವ ಪಚ್ಮರ್ಹಿ ಸದಾ ಪ್ರವಾಸಿಗರನ್ನ ಆಕರ್ಷಿಸುತ್ತಿರುತ್ತದೆ. ವರ್ಷ ಪೂರ್ತಿ ಪ್ರವಾಸಿಗರು ಭೇಟಿ ನೀಡಬಹುದಾದಂತಹ ತಾಣಗಳಲ್ಲಿ ಇದು ಕೂಡ ಒಂದು. ಬೆಟ್ಟಗಳು, ಜಲಪಾತಗಳಿಗೆ ನೆಲೆಯಾದ ಜಬಲ್ಪುರ. ನರ್ಮದಾ ನದಿಯ ದಡದಲ್ಲಿರುವ ಈ ಪಟ್ಟಣವು ಸುಂದರವಾದ ಅಮೃತಶಿಲೆ ಬೆಟ್ಟಗಳು, ಆಕರ್ಷಕ ಜಲಪಾತ ಮತ್ತು ಪ್ರಾಚೀನ ದೇವಾಲಯಗಳಿಗೆ ನೆಲೆಯಾಗಿದೆ. ಈ ಸ್ಥಳಕ್ಕೆ ಭೇಟಿ ನೀಡಿದವರು ಈ ಪ್ರದೇಶವನ್ನ ಸುತ್ತುವರೆದಿರುವ ಪ್ರಾಕೃತಿಕ ಸೌಂದರ್ಯ ಮತ್ತು ಪ್ರಶಾಂತತೆ ಕಂಡು ಬೆರಗಾಗುತ್ತಾರೆ. ಶಾರುಖ್ ಖಾನ್ ಮತ್ತು ಕರೀನಾ ಕಪೂರ್ ಅಭಿನಯದ ಐತಿಹಾಸಿಕ ಚಿತ್ರ ಅಶೋಕದ ಒಂದು ಹಾಡಿನಲ್ಲಿ ತೋರಿಸುವ ಭವ್ಯವಾದ ಮತ್ತು ಸುಂದರವಾದ ಆ ಸ್ಥಳ ಜಬಲ್ಪುರದಲ್ಲೇ ಇರುವುದು. ದೇಶಾದ್ಯಂತ ರಫ್ತು ಮಾಡುವ ಈ ಮಾರ್ಬಲ್ಗಳನ್ನ ಕೆತ್ತಿಸುವ ಮೂಲಕ ಇಲ್ಲಿನ ಸ್ಥಳೀಯರು ಸುಂದರವಾದ ಪ್ರತಿಮೆಗಳನ್ನ ರಚಿಸುತ್ತಾರೆ. 100 ಅಡಿ ಇರುವ ಈ ಬಂಡೆಗಳು ಭಾರತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಭೂಪಾಲದಲ್ಲಿ ಏನೇನಿದೆ? ಭೂಪಾಲ ಮಧ್ಯಪ್ರದೇಶದ ರಾಜಧಾನಿ ಮಾತ್ರವಲ್ಲದೆ ಸರೋವರಗಳ ನಗರ. ಕುತ್ಸಿಯಾ ಬೇಗಂ ಎಂಬ ನವಾಬಳು ಕಟ್ಟಿಸಿದ ಜಾಮಾ ಮಸೀದಿ ಕೆಂಪು ಕಣಶಿಲೆಯ ಸೊಗಸಾದ ಕಟ್ಟಡ. ನಗರದ ಯಾವುದೇ ಮೂಲೆಯಿಂದ ನೋಡಿದ್ರೂ ಈ ಮಸೂದಿ ಕಾಣುತ್ತದೆ. ಕೆರ್ವಾ ಅಣೆಕಟ್ಟು ಭೋಪಾಲ್ನ ಪ್ರಸಿದ್ಧ ಪಿಕ್ನಿಕ್ ತಾಣಗಳಲ್ಲಿ ಸೇರಿದೆ. ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ಪಾಲುದಾರರೊಂದಿಗೆ ನೈಸರ್ಗಿಕ ಸೌಂದರ್ಯದಿಂದ ಸುತ್ತುವರಿದ ಈ ಅಣೆಕಟ್ಟಿನ ಮೇಲೆ ನೀವು ಗಂಟೆಗಳ ಕಾಲ ಸಮಯ ಕಳೆಯಬಹುದು. ಇಲ್ಲಿನ ಬುಡಕಟ್ಟು ವಸ್ತು ಸಂಗ್ರಹಾಲಯವು ಮಧ್ಯಾಹ್ನ 12ರಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರುತ್ತದೆ. ಬುಡಕಟ್ಟು ಜೀವನ ಶೈಲಿಯ ಬಗ್ಗೆ ಕಲಿಯಬಹುದು. ಇಲ್ಲಿನ ಬೆಳಕು ಮತ್ತು ಕಲಾಕೃತಿಗಳು ತುಂಬಾ ಸುಂದರವಾಗಿವೆ. ಮಧ್ಯಪ್ರದೇಶದ ಪ್ರವಾಸ ಹೇಗಿರುತ್ತೆ? ಕ್ರಾಂತಿ ರೈಲು ಹೈದರಾಬಾದ್ನ ಕಾಚಿಗುಡ ರೈಲು ನಿಲ್ದಾಣದಿಂದ ಮೊದಲ ದಿನ ಸಂಜೆ 4:40ಕ್ಕೆ ಹೊರಡಲಿದೆ. ಇಡೀ ರಾತ್ರಿ ಪ್ರಯಾಣ ಇರುತ್ತದೆ. 2ನೇ ದಿನ ಬೆಳಗ್ಗೆ 8 ಗಂಟೆಗೆ ರೈಲು ಭೋಪಾಲ್ ತಲುಪಲಿದೆ. ನಿಮ್ಮನ್ನ ಅಲ್ಲಿಂದ ಮೊದಲೇ ಬುಕ್ ಮಾಡಿದ ಹೋಟೆಲ್ಗೆ ಕರೆದೊಯ್ಯುತ್ತಾರೆ. ಅಲ್ಲಿ ಫ್ರೆಶ್ ಆದ ನಂತರ ಸಾಂಚಿಗೆ ತೆರಳುವುದು. ಸಾಂಚಿ ಸ್ತೂಪಕ್ಕೆ ಭೇಟಿ, ನಂತರ ಭೋಜೇಶ್ವರ ಮಹಾದೇವ ದೇವಸ್ಥಾನಕ್ಕೆ ಭೇಟಿ. ಭೋಪಾಲ್ಗೆ ಹಿಂತಿರುಗಿ ಸಂಜೆ ಬುಡಕಟ್ಟು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ. ಇನ್ನು ಅಂದು ರಾತ್ರಿ ಭೋಪಾಲ್ನಲ್ಲಿ ತಂಗುವುದು.
ಮೂರನೇ ದಿನ ಹೋಟೆಲ್ನಲ್ಲಿ ಉಪಹಾರದ ನಂತರ ಪಚ್ಮರ್ಹಿಗೆ ಹೊರಡಬೇಕಾಗುತ್ತದೆ. ಅಲ್ಲಿಯ ಹೋಟೆಲ್ನಲ್ಲಿ ಚೆಕ್ಔಟ್ ಆದ ನಂತರ ಬಿಡುವಿನ ವೇಳೆಯಲ್ಲಿ ಅಲ್ಲಿನ ಸ್ಥಳಗಳನ್ನ ನೋಡಬಹುದು. ಅದರ ನಂತರ ರಾತ್ರಿ ಹೋಟೆಲ್ನಲ್ಲಿ ತಂಗಬೇಕಾಗುತ್ತದೆ. ಇನ್ನು 4ನೇ ದಿನ ಉಪಹಾರದ ನಂತರ ಪಂಚಪಾಂಡವ್ ಗುಹೆಗಳು ಮತ್ತು ಜಟಾಶಂಕರ್ ದೇವಾಲಯಕ್ಕೆ ಭೇಟಿ, ಬಿ ಫಾಲ್ಸ್ ಮತ್ತು ಸನ್ಸೆಟ್ ಪಾಯಿಂಟ್ಗಳ ವೀಕ್ಷಣೆ. ಅದರ ನಂತರ ಹೋಟೆಲ್ಗೆ ಹಿಂತಿರುಗಿ ರಾತ್ರಿ ಅಲ್ಲಿಯೇ ತಂಗುವುದು. 5ನೇ ದಿನದ ಉಪಹಾರದ ನಂತರ ಜಬಲ್ಪುರಕ್ಕೆ ಹೊರಡುವುದು. ಹೋಟೆಲ್ ಚೆಕ್ಔಟ್ ಆದ ನಂತರ ಮಧ್ಯಾಹ್ನ ಮಾರ್ಬಲ್ ರಾಕ್ಸ್ ಮತ್ತು ಧುಂಧರ್ ಜಲಪಾತಗಳಿಗೆ ಭೇಟಿ ನೀಡುವುದು. ಬಳಿಕ ಜಬಲ್ಪುರ ರೈಲು ನಿಲ್ದಾಣದಲ್ಲಿ ಬಿಡುತ್ತಾರೆ. ಅಲ್ಲಿಂದ ಸಿಕಂದರಾಬಾದ್ಗೆ ಹಿಂದಿರುಗುವ ಪ್ರಯಾಣ 2 ಗಂಟೆಗೆ ಪ್ರಾರಂಭವಾಗಲಿದೆ. 6ನೇ ದಿನ ರಾತ್ರಿ 10 ಗಂಟೆಗೆ ಸಿಕಂದರಾಬಾದ್ ತಲುಪುವ ಮೂಲಕ ಪ್ರವಾಸ ಪೂರ್ಣಗೊಳ್ಳಲಿದೆ. ಪ್ರವಾಸ ಪ್ಯಾಕೇಜ್ಗೆ ವೆಚ್ಚ ಮಾಡಬೇಕಾಗಿರೋದಿಷ್ಟೇ. ಕಂಫರ್ಟ್ 3AC ನಲ್ಲಿ ಇಬ್ಬರು ಶೇರ್ ಮಾಡಿ ಪ್ರಯಾಣಿಸಿದ್ರೆ 23,940 ರೂಪಾಯಿ. ಇನ್ನು ಮೂವರಿಗೆ 18,290 ನಿಗದಿಪಡಿಸಲಾಗಿದೆ. 5ರಿಂದ 11 ವರ್ಷ ವಯಸ್ಸಿನ ಮಕ್ಕಳಿಗೆ ಹಾಸಿಗೆ ಇದ್ದರೆ 13,430 ದರವಿದೆ. ಉಪಹಾರ ಸೇರಿದಂತೆ 3 ದಿನಗಳ ವಸತಿ, ಪ್ರಯಾಣ ವಿಮೆ ಇರಲಿದೆ. ಇನ್ನು ಐಆರ್ಸಿಟಿಸಿ ವೆಬ್ಸೈಟ್ಗೆ ಭೇಟಿ ನೀಡಿ ಈ ಪ್ಯಾಕೇಜ್ನ ಸಂಪೂರ್ಣ ವಿವರಗಳಿಗಾಗಿ ಪ್ಯಾಕೇಜ್ ಬುಕಿಂಗ್ ಮಾಡಿಕೊಳ್ಳಬಹುದಾಗಿದೆ. ಕಡಿಮೆ ವೇತನದ ಮಧ್ಯೆ ಹೊರರಾಜ್ಯ ಪ್ರವಾಸ ಕಷ್ಟ ಎಂದು ಪೇಚಾಡುವ ಪ್ರವಾಸಿಗರಿಗೆ ಐಆರ್ಸಿಟಿಯ ಈ ಪ್ಯಾಕೇಜ್ ಬಜೆಟ್ ಸ್ನೇಹಿಯಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.